ಉಪಬ್ರಹ್ಮಣ ಶಬ್ದದ ಅರ್ಥ ಈಗ ನೋಡೋಣ. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್ ಅಂತ ಮಹಾಭಾರತದ ಪ್ರಯೋಗ. ಇತಿಹಾಸ ಮತ್ತು ಪುರಾಣಗಳ ಮೂಲಕ ವೇದದ ಅರ್ಥವನ್ನು ನಾವು ತಿಳಿದುಕೊಳ್ಬೇಕು, ಹೊಂದಿಸಬೇಕು ಅಂತ ಅದರ ಅರ್ಥ. ಇನ್ನ ಕೆಲವು ಕಡೆ ವೇದಾರ್ಥೈರ್ ಉಪಬ್ರಹ್ಮಿತಂ, ವೇದದ ಅರ್ಥಗಳಿಂದ ಕೂಡಿದ್ದು, ವೇದದ ಅರ್ಥದಿಂದ ಕೂಡಿದಂತಹ ಸಾಂಖ್ಯಶಾಸ್ತ್ರವನ್ನು ಬರೆದ ವೇದ ಅರ್ಥೈ ಉಪಬ್ರಹ್ಮಿತ ಅಂತ ಹೀಗೆ ಶಬ್ದ ಪ್ರಯೋಗ ಮಾಡಿದಾಗ ವೇದದ ಅರ್ಥಗಳಿಂದ ಕೂಡಿದ್ದು, ವೇದದಲ್ಲಿ ಯಾವ ಅರ್ಥವನ್ನು ನಾವು ತಿಳ್ಕೋಬೇಕಾಗಿದೆಯೋ ಆ ಅರ್ಥದಿಂದ ಇದು ಕೂಡಿದ್ದು ಅಂತ ಅರ್ಥ. ಹೀಗೆ ಇತಿಹಾಸ ಪುರಾಣಗಳಿಗೆ ಸಂಬಂಧಪಟ್ಟಂತೆ ಉಪಬ್ರಹ್ಮಿತ ಅಂತ ಶಬ್ದ ಬಂದರೆ ಅರ್ಥದಿಂದ ಕೂಡಿದ್ದು ಅಂತ ಅರ್ಥ, ವೇದದಲ್ಲಿರುವ ಅರ್ಥಗಳಿಂದ ಕೂಡಿದ್ದು ಅಂತ ಅರ್ಥ. ವೇದಗಳನ್ನು ಉಪಬ್ರಹ್ಮಣ ಮಾಡಬೇಕು ಅಂತ ಹೇಳಿದ್ರೆ ಇತಿಹಾಸ ಪುರಾಣಗಳ ಮೂಲಕ ವೇದದ ಅರ್ಥವನ್ನು ಹೊರಹೊಮ್ಮಿಸಬೇಕು ಅಂತ ಅದರ ಅರ್ಥ. ಹೀಗೆ ಉಪಬ್ರಹ್ಮಣ ಅಂತ ಅನ್ನೋದಕ್ಕೆ ಸಂದರ್ಭಕ್ಕೆ ಹೊಂದಿಕೊಂಡು ಒಂದು ಕಡೆ ಅರ್ಥವನ್ನ ಹೊರ ತೆಗಿಬೇಕು, ಅರ್ಥವನ್ನ ಹೊರ ಹೊಮ್ಮಿಸಬೇಕು ಅಂತ ಅರ್ಥ. ವೇದಕ್ಕೆ ಸಂಬಂಧಪಟ್ಟಂತೆ ಆದರೆ, ಪುರಾಣಕ್ಕೆ ಸಂಬಂಧಪಟ್ಟಂತೆ ಆದರೆ ವೇದದ ಅರ್ಥದಿಂದ ಕೂಡಿದ್ದು ಅಂತ ಅರ್ಥ. ಹೀಗೆ ಬೇರೆ ಬೇರೆ ಅರ್ಥ ಆಗ್ತದೆ. ವೇದಾರ್ಥೈ ಉಪಬ್ರಹ್ಮಿತ ಅಂತ ಇದ್ದಂತೇನೆ ವೇದಾರ್ಥೈ ಪರಿಬ್ರಹ್ಮಿತ, ಹಾಗೆ ಕುತರ್ಕೈ ಪರಿಬ್ರಹ್ಮಿತ, ಇಲ್ಲೆಲ್ಲ ಕೂಡಿದ್ದು ಅಂತಲೇ ಹೀಗೆ ಅರ್ಥ ಆಗ್ತದೆ. ಕೇವಲ ವೇದಕ್ಕೆ ಸಂಬಂಧಪಟ್ಟಂತೆ ಮಾತ್ರ ವೇದಂ ಸಮುಪಬ್ರಹ್ಮಯೇತ್ ಅಂತ ಪ್ರಯೋಗ ಮಾಡಿದಾಗ ವೇದಕ್ಕೆ ಅರ್ಥವನ್ನು ಹೊರಹೊಮ್ಮಿಸಬೇಕು ಅಂತ ಅರ್ಥ ಆಗ್ತದೆ. ಹೀಗೆ ಸಂದರ್ಭಾನುಸಾರವಾಗಿ ಉಪಬ್ರಹ್ಮಣ ಶಬ್ದಕ್ಕೆ ಪ್ರತ್ಯೇಕ ಅರ್ಥಗಳಿವೆ.